ರಾಣಿ ನೀನು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಬೇಡ. ನೀನಾಯ್ತು ನಿನ್ನ ಕೆಲಸ ಆಯಿತು ಅನ್ನಂಗೆ ಇರು. ನೀನು ಅಮ್ಮನ ಬಗ್ಗೆ ಆಗಲಿ ಮುತ್ತು ಬಗ್ಗೆ ಆಗಲಿ ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಆಲೆ ಬಿಟ್ಟಾಕ್ಬಿಟ್ಟಿದ್ದೀನಿ ಕಣಪ್ಪ. ಆಲೆ ಯಾವಾಗ್ಲೂ ಅವನ್ನೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ. ಯಾವಾಗ ನಿಮ್ಮ ಅಮ್ಮ ನಾನು ಚೆನ್ನಾಗಿಲ್ಲ ಅಂದ್ರೂ ನೋಡ್ಕೊಂಡ್ರು, ಯಾವಾಗ ನನ್ನ ಸಣ್ಣ ಸೊಸೆ ನನ್ನ ತಮ್ಮನ ಮಗಳು ಅಂತೇಳಿ ಯಾವಾಗ ಹೋಯ್ತಾ ಆವಾಗಲೇ, ಯಾವಾಗ ನಾನು ಬಂದಾಗಲೇ ನಿಮ್ಮ ಅಮ್ಮ ಹೆಂಗೆ ಮಾತಾಡ್ತಾ ಆವಾಗಲೇ ಬಿಟ್ಟಾಕ್ಬಿಟ್ಟೆ. ಅವ್ರ ಸವಾಸನೇ ಬೇಡ ಅಂತೇಳಿ ನಾನು ಆವಾಗಲೇ ಬಿಟ್ಟಾಕ್ಬಿಟ್ಟೆ. ಯಾರ ಸುದ್ದಿಗೂ ಹೋಗಲ್ಲ. ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ಇದ್ರಾಯ್ತು. ಒಳ್ಳೆ ಕೆಲಸ ಇಬ್ಬರಿಗೂ ಕೆಲಸ ಮಾಡ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ರಾಣಿ 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 ಯಾಕೋ ಗೊತ್ತಾಯ್ತು ನೋಡು ನಿಮ್ಮಮ್ಮ. ಏ ಪಾಪ ದಿನಿ ಬಾರೋ ಮುತ್ತು ಯಾಕನ ಇದ್ಕಿದ್ದಂಗೆ ದಬ್ಬಮ್ಮಂಗೆ ಬಿದ್ದೋಗ್ಬಿಟ್ಟವಳೆ. ಎದ್ದಾಳ್ತಾನೆ ಇಲ್ಲ ಯಾಕೋ ನಾವು ಮಾತಾಡ್ತಾನೆ ಇಲ್ಲ ಕಣ. ಎಷ್ಟು ಮಾತಾಡ್ಸಿರೂ ಮಾತಾಡ್ತಾನೂ ಇಲ್ಲ, ಎದ್ದಾಳ್ತಾನೂ ಇಲ್ಲ. ಅದಕ್ಕೆ ಗಂಡ ಬೇರೆ ಇಲ್ಲ, ಅವ್ನು ಕೆಲ್ಸಕ್ಕೆ ಹೋಗ್ಯವನೆ. ಮನೆಯಾಗ ಯಾರೂ ಇಲ್ಲ. ಬಾರಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಾನು ಒಬ್ಬಳೇನೆ, ನಾನೀಗ ಎಲ್ಲಿಗಾನ ಕರ್ಕೊಂಡು ಹೋಗೋಣ ಅಂತಾರೆ ನನ್ನ ತಗ ದುಡ್ಡಿಲ್ಲ ಏನಿಲ್ಲ. ಬಾರಪ್ಪ ಬಾರೋ. ನಾ ಮಾತ್ರನ ನಂಬಲ್ಲ ಕಣತ್ತೆ. ಆಲೆ ನೀನು ನೋಡ್ಕೊಂಡಿದ್ದೀವಿ. ನೀನು ಎಷ್ಟು ನಾಟಕ ಆಡ್ತೀಯ ಅಂತೇಳಿ ನಾನು ಆಲೆನೇ ನೋಡ್ಕೊಂಡಿದ್ದೀನಿ ನಿನಗೆ. ನೀನು ಚೆನ್ನಾಗಾಗತಕ್ಕ ಒಂದು, ಚೆನ್ನಾಗಾದ್ಮೇಲೆ ಒಂದು ನೋಡ್ಕೊಂಡ್ಮೇಲೆ ನೀನು ಏನಿದ್ರು ಆ ಮಗ ಸೊಸೆ ಬೇಕು ಅಂತ ಹೋಗ್ತೀಯ ಅನ್ನೋದು ಗೊತ್ತೈತಿ. ಅಲ್ಲ ನೋಡು, ನಿನ್ನ ಮಗ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಅಷ್ಟು ನೋಡ್ಕೊಂಡ್ರು ನನ್ನ ಸೊಸೆ ಅಂತ ಅಲ್ಗೋದಲ್ಲ. ನಿಂದು ಇದ್ದಾಗೆ ಗೊತ್ತಾಗ್ತೈತಿ ನಿನ್ನ ಬುದ್ಧಿ ಎಂಥದ್ದು ಅಂತ. ಬರಲ್ಲ ಕಣಮ್ಮ. ಅವ್ರ ಗಂಡಗೆ ಫೋನ್ ಮಾಡು, ಅವ್ರನ್ನ ಗಂಡನ ಕರ್ಕೊಂಡು ಹೋಗು. ನಾನು ಮಾತ್ರ ಬರಲ್ಲ. ಏನೇ ಬಂದೈತಿ ಅಂದ್ರೂ ನಾನು ಬರಲ್ಲ ಅಷ್ಟೇ. ಪಾಪ ಯಾಕೋ ಮಾತಾಡ್ತಿಲ್ಲ ಕಣ ಅವಾಗಿಂದನೂ. ಆಲೇನೇ ಒಂದು 10 ನಿಮಿಷ ಆಯ್ತು ಸ್ಯಾನೆ ಹೊತ್ತಾದರೆ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕಾಗಿಯ ಏಳತ್ತ ತಾಲೆ ಬಿದ್ದು ನೀರು ಹಾಕಿವಿ, ಮಕ್ಕೆ ನೀರು ಕುಡಿಸಿವಿ, ಹಂಗಂದ್ರೂ ಮಾತಾಡ್ತಾನೆ ಇಲ್ಲ ಕಣೋ. ಏನು ಇದ್ದಾವೇನೆ ಬರೋ ಅಣ್ತಂಬ್ಳವು ಇದ್ದಾವೇನೆ ಯಾವಾಗ್ಲೂ. ಸ್ಯಾನೆ ಕಿಲ್ಕಣೋ ಅವಳಿಗೆ ಪಾಪ ಮಾತಾಡ್ತಿಲ್ಲ. ಅದಕ್ಕಾಗಿಯ ಹೇಳ್ತಿರೋದು ಬಾರಪ್ಪ ಬಾರೋ. ಇವಾಗ ಇನ್ನೇನು ನನ್ನ ತಗೀಗ ಕರ್ಕೊಂಡು ಹೋಗೋಣಂದ್ರೆ 1,000 ರೂಪಾಯಿ ಬಿಟ್ರೆ ನನ್ನ ತಗ ದುಡ್ಡೇ ಇಲ್ಲ. 1,000 ರೂಪಾಯಿ ಹತ್ಲಾಗೂ ಆಗಲ್ಲ ಆಸ್ಪತ್ರೆಗೆ. ಅದಕ್ಕಾಗಿಯ ಇಲ್ಲ ಕಣತ್ತೆ ನಾ ಬರಲ್ಲ ಅಂದ್ರೆ ಅಯ್ಯೋ ಅಂದರೆ ನಮಗೆ ಪಾಪ. ಚೆನ್ನಾಗಾದ್ಮೇಲೆ ನಮಗೇನೆ ನಿನ್ನ ಯಾರು ಬಾ ಅಂದರು, ನಿನ್ನ ಯಾರು ಕರೆದ್ರು ಅಂತ ಹಿಂಗೆಲ್ಲ ಮಾತಾಡ್ತಾರೆ. ಹಂಗೆಲ್ಲ ಅನ್ನಿಸ್ಕೊಂಬಕ್ಕೆ ನಾವು ಬರೋಕ್ಕಾಗಲ್ಲ ಕಣತ್ತೆ. ನಾವು ಬರಲ್ಲ. ಎಂಥದ್ದೇ ಬರಲಿ, ಇನ್ನೆಂಥ ಪಾಪನೇ ಬರಲಿ, ನಾವು ಬರಲ್ಲ. ದೇವ್ರು ನಮಗೆ ಕೊಡ್ಲೇಳು ಸಾಕು. ನಮಗೆ ಗೊತ್ತೈತಿ ಯಾರಿಗೆ ಮಾಡ್ಬೇಕು ಯಾರಿಗೆ ಬಿಡಬೇಕು ಅಂತ. ನಾವು ಅಲೆ ಎಲ್ಲರಿಗೂ ಒಯ್ಯೊಂದು ಅಲೇನೆ ಸಾಕಾಗೈತಿ. ನಾವು ಯಾರಿಗೂ ಒಯ್ಯಂಬಕ್ಕೆ ಹೋಗಲ್ಲ. ಏನನ ಮಾಡ್ಕೊಂಬ್ಲೇಳು, ಏನನ ಮಾಡಲಿ, ಏನನ ಆಗಲಿ. ನಾವು ಬರಲ್ಲ ಕಣತ್ತೆ, ನಾವು ಬರಲ್ಲ. ನಿನ್ನ ಕರ್ಕೊಂಡೋಗಿ ತೋರಿಸು. ನಿನ್ನ ಮುದ್ದಿನ ಸೊಸೆ ನಿನ್ನ ತಮ್ಮನ ಮಗಳು ಸಂಬಂಧದ ಮದುವೆ ಮಾಡ್ಕೊಂಬಂದಿದೀಯಾ, ನಿನ್ನು ಕರ್ಕೊಂಡೋಗಿ ತೋರಿಸು ಸರಿನಾ. ನಾವು ಬರಲ್ಲ, ನಾವು ಬರೋಕ್ಕಾಗಲ್ಲ. ನಮ್ಮನ್ನಂತೂ ನೀನು ಯಾತಕ್ಕೂ ಕರಿಬೇಡ. ಮಾತಾಡ್ತಿಲ್ಲ ಕಣೆ ಪಾಪ. ಅದಕ್ಕಾಗಿಯ ಯಾಕೆ ಇದ್ಕಿದ್ದಂಗೆ ಬಿದ್ದವಳೆ. ಅವಳು ಪಾಪ ನಿದ್ದೆ ಮಾಡಿಲ್ಲ ಕಣೆ. ಆತ ಮನೆಯಾಗೆ ಒಂಥರ ಯಾತ ಕಾಟ ಅಂತೇಳಿ ನಿದ್ದೆ ಮಾಡ್ದಿಲ್ಲದಕ್ಕೆ ಹಂಗೆ ಬಿದ್ದವಳೆ. ಏನಾಗೈತೆ ಏನೋ ಒಂದು ಗೊತ್ತಾಗ್ತಿಲ್ಲ. ಬಾರೆ ಪಾಪ ಏನು ಮಾಡೋಕ್ಕಾಗುತ್ತೆ. ನೀವಾಗ್ದಲ್ಲಿ ಇನ್ಯಾರು ಆಗ್ತಾರಮ್ಮ. ಹೆಂಗ ಸೇನಕ್ಕಾಗ್ಬೇಕು. ಬಾರಪ್ಪ ದಿನಿ ಫೋನ್ ಮಾಡ, ಆಂಬುಲೆನ್ಸ್ಗೆ ಅದಕ್ಕೂ ಫೋನ್ ಮಾಡಿ ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಳು. ಇಲ್ಲ ನೀನಾನ ಕರ್ಕೊಂಡು ಹೋಗಪ್ಪ ಅಕ್ಕ. ಯಾರು ಎಷ್ಟೇ ಹೇಳಿದ್ರು ಅಷ್ಟೇ ಅಕ್ಕ. ನಾನಂತೂ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ನನ್ನ ಗಂಡನ್ನು ಕಳ್ಸಲ್ಲ, ನಾವು ಬರಲ್ಲ. ನಾವು ಆಲೆನೇ ನೋಡ್ಬಿಟ್ಟಿದ್ದೀವಿ. ಆಲೆ ಎಲ್ಲರನ್ನೂ ನೋಡಿದ್ದೀವಿ. ಚೆನ್ನಾಗಿಲ್ಲ ಇವ್ರಿಗೆ ಹಿಂಗಾಗ್ಬಿಟ್ಟೈತೆ ಅಂತ ನಾವು ಆಲೆ ಎಲ್ಲ ನೋಡಿ ನಾವು ಸುಮ್ಮನಾಗಿರೋದು. ನಾನು ನನ್ನ ಗಂಡ ನಾವು ಎಲ್ಲ ಯಾರನ್ನೂ ನಂಬಲ್ಲ. ನಾನು ನಮ್ದು ಎಷ್ಟಾಯ್ತು ಅಷ್ಟು ಕೆಲಸ ನೋಡ್ಕೊಂಡು ನಾನು ನನ್ನ ಗಂಡ ನಿಮ್ದಾಗಿರ್ತೀವಿ. ನಮ್ಗೆ ಯಾರು ಸವಾಸನೂ ಬೇಡ. ಅಯ್ಯೋ ಯಾರಿಗೇನಿದೇನು ಶಾಶ್ವತ ಅಲ್ಲಮ್ಮ. ಬಾ ಏನು ಅಯ್ಯೋ ಈಗ ದೇವ್ರು ಕೊಟ್ಟವನಿ ನಿನಗೆ ಸೇನಕ ಇದೆಯಾ, ಒಂದು 4 ಸಿಕ್ಕೇಡ ಇದೆಯಾ, ಅದಕ್ಕೆ ಹಿಂಗೆ ಮಾತಾಡ್ತೀಯ. ಯಾರಿಗೇನಿದು ಶಾಶ್ವತ ಅಲ್ಲ. ಇವಾಗ ಎಂತಾರೂ ಭಿಕ್ಷುಕರು ಶ್ರೀಮಂತರು ಭಿಕ್ಷುಕಾಗ್ಯಾರೆ. ಹಂಗೆ ಇವತ್ತಿನ ಕಾಲ ಹಿಂಗಿರೋದು. ಅದೆಲ್ಲ ಯಾರು ಕಂಡಿಲ್ಲ. ಅದೇನಾಗಬೇಕು, ಅದು ಏನು ದೇವ್ರು ಭಗವಂತ ನಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾನೋ ಅದಾಗುತ್ತೆ. ನೀನು ಹೇಳ್ದಡ್ಕೆ ಆಗಲ್ಲ ಕಣತ್ತೆ. ನೀನು ಅಂದಡ್ಕೆ ಯಾವುದೂ ಆಗಲ್ಲ. ದೇವ್ರು ನಮಗೆ ಬಡತನ ಕೊಡ್ಬೇಕಂದ್ರೆ ಬಡತನ ಕೊಡ್ತಾನೆ, ಸಿರ್ತನ ಕೊಡ್ಬೇಕಂದ್ರೆ ಸಿರ್ತನ ಕೊಡ್ತಾನೆ. ಅಷ್ಟೇ ಮೇಲೆ ಅವನೇ ಇದ್ದಾನೆ, ಅವನು ಕಾಪಾಡಾನು. ನೀನು ಅಂದಡ್ಕೆ ಏನೂ ಆಗಲ್ಲ. ನಾನು ನೀನು ಅಂದಿರೋದೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಲ್ಲ ಕಣತ್ತೆ. ನೀನಾಯ್ತು ನಿನ್ನ ಕೆಲಸ ಆಯ್ತಮ್ಮ. ಹಿಂಗೆ ಹೆಂಗೆ ಬೇಕು ಎಷ್ಟು ಬೇಕೋ ಅಷ್ಟು ಇರೋದು ಕಲಿ ಅಷ್ಟೇ. ನನ್ನ ಹತ್ರ ಜಾಸ್ತಿ ಮಾತಾಡಬೇಡ ನೋಡಮ್ಮ. ಹೇಳಿದ್ಕೊಂಡು ಹೇಳಿರಿ ನಾವೇ ಆತ ಹೇಳೋಣ. ಏನೋ ಚೆನ್ನಾಗಿಲ್ಲ ಬರ್ರಪ್ಪ ಅಂತೇಳಿ ಕರೆದಿದ್ದೇನು ತಪ್ಪೆ? ಚೆನ್ನಾಗಿಲ್ಲ ಅಂತ ಕರೆಯೋದು ತಪ್ಪೇನಮ್ಮ. ಎಲ್ಲರೂ ಚೆನ್ನಾಗಿರೋಣ ಬಾ ಪಾಪ ಅವಳಿಗೆ ಚೆನ್ನಾಗಿಲ್ಲ ಅಲ್ಲ. ನೀವು ನೋಡ್ದಲ್ಲಿ ಇನ್ಯಾರು ನೋಡ್ತಾರೆ, ಅಣ್ಣ ತಮ್ಮಳು ಕಷ್ಟಕ್ಕೆ ಹಾಕ್ತಾರೆ ಅಂತಾರೆ. ಏನೋ ಇವತ್ತು ದೇವ್ರಂತೂ ತನ್ನ ಕೊಟ್ಟವನೇ ಕಣೋ. ದಿನಿ ಅವಳು ಮಾತು ಕೇಳಬೇಡ ಬಾರೋ. ನಿಮ್ಮ ಅಣ್ಣ ಎಂತನಾಗಲಿ ನೀವು ಅಣ್ಣ ತಮ್ಮಗಳು ಚೆನ್ನಾಗಿದ್ರೆ 3ನೇರು ಏನೂ ಮಾಡೋಕ್ಕಾಗಲ್ಲ ಕಣೋ. ನೀವು ಚೆನ್ನಾಗಿರ್ಬೇಕು ಕಣೋ ಅಣ್ಣ ತಮ್ಮಗಳು. ಇಲ್ಲ ಕಣಮ್ಮ, ನೀನು ಏನೇ ಹೇಳು ನಾನು ಮಾತ್ರ ಬರಲ್ಲ. ನಾನು ಅಲ್ಲೇನೆ ಎಲ್ಲರಿಗೂ ನೋಡಿ ಅನುಭವಿಸ್ಬಿಟ್ಟಿದ್ದೀನಿ ಯಾರು ಹೆಂಗೆ ಅಂತ ತಿಳ್ಕೊಂಡಿದ್ದೀನಿ. ನೀನು ಎಷ್ಟು ಹೇಳಿದ್ರು ನಾನಂತೂ ಬರಲ್ಲ ಅಷ್ಟೇ. ನೀನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ.
ಬರಲ್ಲ ಅಂತಾರೆ. ಬಾ ಇನ್ನೇನು ಮಾಡೋಕ್ಕಾಗುತ್ತೆ, ನೀನೇ ಕರ್ಕೊಂಡೋಗ. ಭಾಗ್ಯಂ ಬೇರೆ ಕೊಡ್ತೀನಿ ಅಂದ್ಲು ಅಂತ ಒಂದು 2,000 ಐತೆ, ಕೊಡ್ತೀನಿ ಬಾ. ನಡಿಯಮ್ಮ, ಅದಕ್ಕೆ ಮತ್ತೆ ಕಡೆಗಳರೇ ವಾಸಿ ಅಂತ ಹೇಳೋದು. ನಡಿ ನಡಿ ಕರ್ಕೊಂಡು ಹೋಗ, ನೀನು ಏನು ಮಾಡೋಣ ಅಂತ. ಹಂಗೆ ಬಿಡೋಕ್ಕಾಗುತ್ತೆ, ಅವಳು ಹಣೆ ಬಾರ್ದಾಗ ಇದ್ದಂಗೆ ಆಗುತ್ತೆ. ನಡಿ, ನೀನು ಯಾರಿಗೇನು ಇದೇನು ಶಾಶ್ವತ ಅಲ್ಲ. ಕತ್ಲು ಬೆಳಕು ಇದ್ದಿದ್ದೇನೆ, ಕತ್ಲು ಆದ್ಮೇಲೆ ಬೆಳಕು ಬರುತ್ತೆ, ಬೆಳಕಾದ್ಮೇಲೆ ಕತ್ಲು ಬಂದೇ ಬರುತ್ತೆ. ನಡಿ, ಇದೇನು ಯಾರಿಗೇನೇನು ಶಾಶ್ವತ ಅಲ್ಲ. ಅಯ್ಯೋ ಇಂಥರ ಅಲ್ಲೇನೆ ಎಷ್ಟು ಜನ ಹೋಗ್ಯವ್ರೆ. ಎಲ್ಲ ನಾನು ಅಂದಾರೆಲ್ಲ ಭಾಳ ಜನ ಹೋಗ್ಯವ್ರಿ. ನನ್ನ ಕಣ್ಣು ಎದುರಿಗೇನೆ ಅನುಭವಿಸ್ಯವ್ರಿ, ನನ್ನ ಕಣ್ಣು ಎದುರಿಗೇನೆ ಕಣ್ಮರೆ ಆಗ್ಯವ್ರಿ. ನೋಡು ಅವತ್ತೆ ಮಾತಾಡೋದು ನೋಡಿ, ಹಿಂಗೆ ಮಾತಾಡ್ತೈತೆ ನೋಡು. ಅಲ್ಲ ನೋಡು ಹಿಂಗೆ ಮಾತಾಡ್ತೈತೆ ಅಂದರೆ ಹಂಗೆ ಮಾತಾಡ್ತೈತೆ ಅವತ್ತೆ. ನಾವು ಎಷ್ಟು ಬಿಡು ಅಂತ ಅನ್ಸರ್ಸನ. ಬಾರ ಇವಾಗ ಸುಮ್ಮನೆ ಯಾಕೆ ಆಯ್ತಾ ಮಾತು, ಬಾ ಸುಮ್ಮನೆ. ನೋಡಿ ಇನ್ನೇನು ಮಾಡೋಣ, ಏನೋ ಅದು ಆಗುತ್ತೆ ಅತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ದೇವಪ್ಪ ಮತ್ತು ಏನು ಕೊಡ್ತಾನೆ ಅದನ್ನೆಲ್ಲ ಅನುಭವಿಸೋಕ್ಕಾಗುತ್ತೆ. ನಡಿ ಅಮ್ಮ, ಓದ್ಗಿದ್ಯಾ ನೋಡಿ ಹೇಳಿರ್ತೀನಿ. ನಂತರ್ಗೆ ಅಯ್ಯೋ ಅಮ್ಮಕ್ಕೆ ಹೋಗ್ಬಾರ್ದು. ನಾವು ಅಯ್ಯೋ ಒಂದು ನೋಡಿ ನಿಮ್ಮ ಅಮ್ಮಗೆ ಅಯ್ಯೋ ಒಂದು ನಾವು ನೋಡ್ಕೊಂಡಿದ್ದಕ್ಕೆ ಇವತ್ತು ಅವಳು ಬಾಯಿಗೆ ಬಂದಂಗೆ ಅಂದವಳು ಒಳ್ಳೆಯವಳಾದ್ಳು, ನಾನು ಕೆಟ್ಟವಳಾದೆ. ನೋಡ್ಕೊಂಡ್ರು ಅಲ್ಲ ನೋಡಿ ಇವತ್ತು ನಾನು ಸುಮ್ಮನೆ ಇಂಥಳಪ್ಪ ಈಗಳಪ್ಪ ಹಿಂಗೆ ಅಂದ್ಲು ನನ್ನ ಅಂತ ಅನ್ನಿಸ್ಕೊಂಬಂಗೆ ಆಯಿತು. ನೋಡಿ ಎಂತೆಂಥ ಜನ ಇರ್ತಾರೆ. ನೋಡಿ ಅವಳು ಒಂದು ದಿವ್ಸನ ಬಂದು ಚೆನ್ನಾಗಿದೆಯಾ ಅಂತ ಕೇಳಿಲ್ಲ, ಹಂಗೆ ಆಗಬೇಕು. ನಾನು ನಂದಿರೋದಕ್ಕೆ ಹಿಂಗಾಗೈತೆ, ನನಗೆ ಹಿಂಗೆ ಮಾಡಿರೋದಕ್ಕೆ ಹಂಗಾಗೈತೆ ಅಂತ ಬಾಯಿಗೆ ಬಂದಂಗೆ ಅಂದ್ಲಪ್ಪ ಅನ್ನಿಸ್ಕೊಂಡು ನಿಮ್ಮಮ್ಮಯ್ಯ ಅವಳೇನೆ ನನ್ನ ಸೊಸೆ ನನ್ನ ತಮ್ಮನ ಮಗಳು ಅಂತೈತಿ. ನೋಡು ಒಳ್ಳೆಯವ್ರಿಗೆ ಕಾಲನಿಲ್ಲ, ಏನೇಂದ್ರೂ ಹೋಗ್ಲೇಬೇಡ. ನಾನು ಆಲೆ ನಿಮ್ಮ ಅಮ್ಮನ ಕಷ್ಟ ಸುಖ ನೋಡಿ ಆಲೆ ಭಾಳ ಚೆನ್ನಾಗಿ ನನಗೆ ಅನುಭವ ಆಗ್ಬಿಟ್ಟೈತೆ. ನೀನು ಹೋಗ್ಕೊಡು. ನಾನು ಯಾತಕ್ಕೆ ಹೋದೆ ಅಂತ ತೆಗಿ. ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ಯಾರು ಹೇಳಿದ್ರು ನಾನು ಹೋಗಲ್ಲ. ಸುಮ್ಮನೆ ಯಾಕೆ ಹಿಂಗೆ ಮಾತಾಡಿ ಏನಾಗಿ ಹಂಗೈತೆ ಬಿಡು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೇಳಿದೀವಲ್ಲ ನಾವು ಹಿಂಗೆ ನಾವು ಬರೋಕ್ಕಾಗಲ್ಲ ಅಂತೇಳಿ ನಾನೆಲ್ಲ ಹೇಳಿದ್ಮೇಲೆ ಇನ್ಯಾಕೆ ಸುಮ್ಮನೆ. ಏನೇಂದ್ರು ನಾಟಕನೇ ಆಡ್ತಾ ಇರೋದು. ಅವಳು ನಾಟಕ ಆಡ್ತಾ ಇದ್ದಾಳೆ. ಅವಳು ಏನೇಂದ್ರೂ ನಾನು ನಂಬಲ್ಲಪ್ಪ. ಅವಳಿಗೆ ನಿಜವಾಗ್ಲೂ ಹಂಗಾಗೈತೆ ಅಂದರೆ ನಾನು ನಂಬಲ್ಲ. ಏನೋ ಆಗೈತೆ ಅಮ್ಮಂಗೆ ಬಿದ್ದವಳೆ. ಏನು ನಿಮ್ಮ ಅತ್ತೆ ಅಂತೂ ಏನು ಪರದಾಡ್ತೈತಮ್ಮ ನೋಡು. ಅವಳಿಗೆ ಇವತ್ತು ಹೆಂಗೆ ನೋಡ್ಕೊಂಬಕ್ಕ ಅದೇ ನಿನಗೆ ಆಗಿದ್ರೆ ಬರ್ತಿರ್ಲಿಲ್ಲ, ಏನೋ ನನ್ನ ಕೈಲಿ ಆಗ್ತಿರ್ಲಿಲ್ಲ ಅಂಬೋದು. ನೋಡು ಭಾರಿ ಐತೆ ನಿಮ್ಮ ಅತ್ತೆ. ಇಲ್ಲಿಗೆ ಬಂದಿತ್ತು ವಿನು, ಅದಕ್ಕೆ ನಾವು ಬರಲ್ಲ ಅಂದ್ವಿ. ಇಲ್ಲ ಕಣಮ್ಮ ನಾನು ಬರಲ್ಲ, ನಿನ್ನ ಪಾಡಿಗೆ ನೀನು ಹೋಗಿ ನಿನ್ನ ಸೊಸೆ ನೀನು ನೋಡ್ಕ್ಯಾ ಅಂತೇಳಿ ನಾನು ಇದ್ದಿದ್ದಂಗೆ ಹೇಳಿ ಕಳಿಸ್ಬಿಟ್ಟೆ ವಿನು. ನಿನ್ನ ಪಾಡಿಗೆ ನೀನು ಹೋಗಮ್ಮ, ನಿನ್ನ ಪಾಡಿಗೆ ನೀನು ಹೋಗಿ ನೀನು ನಿನ್ನ ಸೊಸೆನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಂತೂ ಬಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ದುಡ್ಡು ಕೊಡು. ನೀನು ಅಂತ ನಮ್ಮ ದುಡ್ಡೂ ಇಲ್ಲ, ನಾವು ಬರೋದು ಇಲ್ಲ, ನಾವು ಕೊಡೋದು ಇಲ್ಲ, ಏನೇನೋ ಆಗಲಿ ಹೇಳು ಅಂತ ನಾನು ಅದನ್ನಿದು. ಯಾರಿಗೇನು ಶಾಶ್ವತ ಅಲ್ಲ, ಬಡತನ ಸಿರ್ತಾನ ಅಂತ ದೇವರು ಇದ್ದಾನೆ ಮೇಲೆ. ಅವನು ನಾವು ಯಾರಿಗಾನ ಅನ್ಯಾಯ ಮಾಡಿದರೆ ದೇವ್ರು ನೋಡ್ಕೊಂತಾನೆ. ನಾವು ಯಾರಿಗಾನ ಅನ್ಯಾಯ ಮಾಡಿದರೆ ಅವನು ಯಾರಿಗೇನು ಕೊಡ್ಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತೈತಿ. ಮತ್ತೆ ಬಂದು ಹಂಗೆ ಮಾತಾಡಿದ್ರು ಮಾತಾಡಲಿ ಅಂತೇಳಿ ನಾವು ಬರೋಲ್ಲ ಕಣಮ್ಮ ಅಂತೇಳಿ ಒಂದೇ ಮಾತು ಹೇಳಿ ಕಳಿಸಿವಿ. ಯಾಕೆ ಸುಮ್ಮನೆ ಅಷ್ಟೇ, ಸುಮ್ಮನೆ ಹಂಗೆ ಹೇಳಿದ್ರೆ ಆಯ್ತು. ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ರಾಣಿ. ತಲೆ ಕೆಡಿಸ್ಕೊಂಡ್ರೆ ನಿನಗೆ ಭಾಳ ತಲೆ ಕೆಟ್ಟೋಗುತ್ತೆ. ಇನ್ನು ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವತ್ತಿನ ಕಾಲದಾಗೆ ತಲೆ ಕೆಡಿಸ್ಕೊಂಡಷ್ಟು ನಮಗೆ ತಲೆ ಕೆಟ್ಟೋಗುತ್ತೆ. ಅದಕ್ಕೇ ಎಷ್ಟರಾಗಿರ್ಬೇಕು ಅಷ್ಟರಾಗಿರು. ಸುಮ್ಮನೆ ಒಳ್ಳೆ ಮಾತನಾಗಿಲ್ಲ ಕಣಮ್ಮ, ನಾವು ಬರಲ್ಲ, ನಾವು ನೋಡಲ್ಲ ಅಂದ್ರೆ ಆತು. ಅವಳು ಏನೇಂದ್ರೆ ನಾಟಕನೇ. ಅವಳು ಮುತ್ತನ ಮಾತ್ರ ನಂಬಾರ್ದು. ಭಾಳ ಬಡ ಇದ್ದಾಳೆ. ಯಪ್ಪ ಅವಳೆ ನೀನು ಎಂತಾಳು ಅವಳು ಮುತ್ತು. ಮತ್ತೆ ಭಾರಿ ಇದ್ದಾಳೆ. ಅವಳು ಹೆಂಗೆ ಅಂದರೆ ಒಂಥರ ಹೆಂಗೆ ಮಾಡ್ತಾಳೆ ಅಂದರೆ ಏನು ಇವ್ರಿಗೆ ನಾವು ತಗ್ಗಿ ಹೋಗಿದ್ದು ಅವರೇ ಬರಲೇಳು, ನಾನು ನೋಡ್ಕೊಂಬ್ಲೇಳು, ಅವರೇ ಬಂದಿದ್ರು ಅಂತ ಹೇಳ್ಬೋದು. ನನಗೆ ಹುಷಾರಿಲ್ಲ ಅಂತ ಅವರೇ ಬಂದಿದ್ರು ಅಂತ ಹೇಳ್ಬೋದು ಅಮ್ಮಂಗಳು. ಅಂಥ ಬುದ್ಧಿನೂ ಮಾಡ್ತಾಳೆ ಅವಳು. ಇವತ್ತೆ ನಾಟಕ ಆಡ್ದಂಗೆ ಅವಳು ನಾಟಕ ಆಡ್ತಾಳೆ. ಅತ್ತೆ ಸೊಸೆ ಇಬ್ರದ್ದು ಬುದ್ಧಿ ಎಂಥದ್ದಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ಯಾತು ತಲೆ ಕೆಡಿಸ್ಬಿಡಿ, ಯಾತು ಮಾತಾಡಕ್ಕೆ ಹೋಗ್ಬೇಡ. ನೀನು ಗೊತ್ತಾಯ್ತು ಅಷ್ಟು ನೋಡ್ಕೊಂಡು ನಡಿರಾಣಿ. ಸುಮ್ಮನೆ ಯಾರ ಬಗ್ಗೆನೂ ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾವು ಹೋಗೋದೇ ಬೇಡ. ನಾನು ಆಲೇನೆ ಅಮ್ಮನೆಲ್ಲ ನೋಡ್ಕೊಂಡು ನನಗೂ ಚೆನ್ನಾಗಿ ಅನುಭವ ಆಯಿತು. ನಾನು ನೀನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಏನೋ ಬಿಡತ್ತ ನಾವು ನೋಡ್ಕೊಂಬದಲ್ಲಿ ಇನ್ಯಾರು ನೋಡ್ಕೊಂತಾರೆ? ಏನೋ ನಮಗೂ ಎತ್ತು ಸಾಕಿದ್ದಾರೆ. ತಾಯಿ ಏನ್ಮೇಲೆ ನೋಡ್ಕೋಬೇಕು. ಇವನು ಯಾರನ್ನ ಏನಂತಾರೆ ಹೇಳು, ತಾಯಿ ನೋಡ್ಕೊಂಬಲ್ವಲ್ಲ ಇವನು ಅಂತ ನನ್ನ ಮಗನಪ್ಪ, ತಾಯಿ ನೋಡ್ಕೊಂಬದಿಲ್ಲ ಅಂತಾನು ಅಂತಾರೆ. ಅದಕ್ಕಾಗಿ ನಾನು ತೆಗಿ ಹಿಂಗೆ ಮಾಡಬಾರ್ದು. ಈಗ ನನಗೆ ಆಗಲಿ ಮನಸ್ಸು ತಡೆಯಲ್ಲ, ಯಾರನ್ನ ಅಂತಾರೆ ಎಂಬುದಕ್ಕೆ ನೋಡ್ಕೊಂಬಲ್ಲ. ನನಗೆ ಆಗಲಿ ಅಲ್ಲೇ ಮನಸ್ಸು ತಡೆಯಲ್ಲ. ಬಿಡತ್ತೆ ನಮ್ಮಮ್ಮ ಎಲ್ಗೋಗುತ್ತೆ, ನಾವು ನೋಡ್ಕೊಂಬದಲ್ಲಿ ಯಾರು ನೋಡ್ಕೊಂತಾರೆ ಅಂತ ನಾನು ಹಿಂಗೆ ಅಂತೀನಿ. ಆದರೆ ನೋಡು ಹೆಂಗೆ ಇದನ್ನು ಮಾಡುತ್ತೆ. ಬರೀ ದೊಡ್ಡ ಮಗ ಬರೀ ಹಿಂಗೇನೆ. ತಮ್ಮನ ಮಗಳು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಕರೆಯಕ್ಕೆ ಬಂದಿತ್ತು. ಅದಕ್ಕೆ ನಾವು ಮಾತ್ರ ಹೋಗಲ್ಲ ಅಂತ ಹೇಳಿದ್ವಿ. ನೀನೇ ಕರ್ಕೊಂಡು ಹೋಗತ್ತೆ ಹಾಸ್ಪಿಟ್ಲಿಗೆ, ನೀನೇ ಕರ್ಕೊಂಡು ಹೋಗಿ ತೋರಿಸು, ನಾವು ಹೋಗಲ್ಲ ಅಂತೇಳಿ ಇದ್ದಿದ್ದಂಗೆ ಹೇಳಿದ್ವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.